ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ರಾಮ ಸೇತು ಬಹುಸಂಖ್ಯಾತ ಹಿಂದೂಗಳ ಭಕ್ತಿ ಭಾವದ ಸಂಕೇತ. 2 ದಶಕಗಳ ಹಿಂದೆ ಅಂದಿನ ಕೇಂದ್ರ ಸರ್ಕಾರ ತೀರ್ಮಾನದಿಂದ ದಕ್ಷಿಣ ಭಾರತದಲ್ಲಿ ಭಾರೀ ಕೋಲಾಹಲವನ್ನ ಉಂಟು ಮಾಡಿತ್ತು. ಇದ್ರ ಬಗ್ಗೆ ದೇಶದಾದ್ಯಂತ ಪರ ಹಾಗೆ ವಿರೋಧದ ಚರ್ಚೆಗಳು ನಡೆದವು. ಆದರೆ ಅಂತಿಮವಾಗಿ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಬೆಲೆಯನ್ನು ನೀಡಿ ಯೋಜನೆಗೆ ಕೈ ಹಾಕಬೇಕು. ಆ ಯೋಜನೆ ಯಾವುದು, ಜನರ ಆಕ್ರೋಶ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಭಾರತೀಯರ ನಂಬಿಕೆಯ ರಾಮ ಸೇತು ಒಡೆದು ಸಮುದ್ರಯಾನಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂಬಂಧ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ನಿರ್ಣಯವೊಂದನ್ನು ಕೈಗೊಂಡಿತ್ತು. ಇದು ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕತೆಗೆ ಧಕ್ಕೆ ತರೋದಲ್ಲದೆ ಭಗವಾನ್ ಶ್ರೀರಾಮ ಹಾಗೆ ವಾನರಿಂದ ನಿರ್ಮಾಣವಾದ ಸೇತುವೆ ಅಂತ ನಂಬಲಾಗಿತ್ತು. ಇದು ಶ್ರೀರಾಮ ನೇತೃತ್ವದಲ್ಲಿ ವಾನರ ಸೇನೆ ನಿರ್ಮಿಸಿದಂತಹ ಸೇತುವೆನಾ ಅಥವಾ ನೈಸರ್ಗಿಕವಾಗಿ ನಿರ್ಮಾಣ ಆದಂತಹ ಸೇತುವೆನಾ ಅನ್ನುವಂತಹದ್ದು ಕೌತುಕತೆಯ ವಿಚಾರವಾಗಿದೆ. ಶ್ರೀರಾಮ ಭಾರತದಲ್ಲಿ ಭಕ್ತಿ ಭಾವದ ಕೇಂದ್ರ ಬಿಂದು. ಆತನ ಅಸ್ತಿತ್ವ ಹಾಗೆ ಆಡಳಿತ ನಡೆಸಿದ್ರ ಬಗ್ಗೆ ಪರ ಹಾಗೆ ವಿರೋಧ ವಿವಾದಗಳು ನಡೆದಿದೆ. ಜೊತೆಗೆ ಶ್ರೀರಾಮ ನಿರ್ಮಾಣ ಮಾಡಿದಾನೆ ಅಂತ ಹೇಳಲಾಗುವಂತಹ ರಾಮ ಸೇತುವೆಯ ಬಗ್ಗೆ ಕೂಡ ವ್ಯಾಪಕ ಚರ್ಚೆಗಳು ನಡೆದಿದೆ. ಹೀಗಾಗಿ ರಾಮ ಸೇತುವೆಯ ನಿಗೂಢ ರಹಸ್ಯ ಏನು ಅಂತ ತಮಿಳುನಾಡಿನ ರಾಮೇಶ್ವರಂ ಬಳಿ ಇರುವಂತಹ ಧನುಷ್ಕೋಟಿಯಿಂದ ಹಿಡಿದು ಶ್ರೀಲಂಕಾದ ತಲೈಮನ್ನಾರ್ ನಡುವಿನ ಸೇತುವೆ ಆಕೃತಿಯ ಭೂಮಿಯೇ ರಾಮ ಸೇತುವೆ. ಇದನ್ನ ಅದಮ್ ಸೇತುವೆ ಅಥವಾ ಅದಮ್ ಬ್ರಿಡ್ಜ್ ಅಂತ ಕರೀತಾರೆ. ಇದಕ್ಕೆ ಕೆಲವು ಯುರೋಪಿಯನ್ ಹಾಗೆ ಮಧ್ಯಪ್ರಾಚ್ಯ ದಾಖಲೆಗಳಲ್ಲಿ ಉಲ್ಲೇಖ ಅಡಗಿದೆ. ಆಕಾಶದಿಂದ ನೇರವಾಗಿ ಭೂಮಿಗೆ ಬಂದಂತಹ ಮಾನವ ಅದಮ್. ಆತ ಭೂಮಿಗೆ ಬಿದ್ದ ಸ್ಥಳ ಶ್ರೀಲಂಕಾಗೆ ಸೇರಿದಂತಹ ಗುಡ್ಡ ಆಗಿತ್ತಂತೆ. ಹೀಗಾಗಿ ಆ ಗುಡ್ಡವನ್ನ ಅದಮ್ ಗುಡ್ಡ ಅಂತ ಜನರು ಕರೀತಾರೆ. ಗುಡ್ಡದ ಮೇಲಿಂದ ಇಳಿದಂತಹ ಆತ ನೇರವಾಗಿ ಹಿಂದೂ ಮಹಾಸಾಗರ ದಾಟಿ ಭಾರತಕ್ಕೆ ಬಂದ ಅಂತ ನಂಬಲಾದಂತಹ ಮೊದಲ ಮಾನವನಾಗಿದ್ದಾನೆ. ಆತನು ನಡೆದು ಬಂದಂತಹ ದಾರಿಯನ್ನೇ ಅದಮ್ ಬ್ರಿಡ್ಜ್ ಅಂತ ಜನರು ಕರೀತಾರೆ. ಈ ರೀತಿ ಸೇತುವೆಯ ರೂಪದಲ್ಲಿ ನಿರ್ಮಾಣ ಆದಂತಹ ಸೇತುವೆಯ ಬಗ್ಗೆ ಇಸ್ರೋ, ಭಾರತೀಯ ಪುರಾತತ್ವ ಇಲಾಖೆ, ಭಾರತೀಯ ಭೂಗರ್ಭ ಸಂಶೋಧನಾ ಇಲಾಖೆ ಹಾಗೆ ಅಮೆರಿಕದ ನಾಸಾ ಇದರ ಬಗ್ಗೆ ಮಾಹಿತಿಯನ್ನ ಹುಡುಕೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ನಡೆಸಿದೆ. ಆದ್ರೆ ಯಾರಿಂದಲೂ ಕೂಡ ಇದ್ರ ಬಗ್ಗೆ ಸ್ಪಷ್ಟ ಉತ್ತರ ಅನ್ನುವಂತಹದ್ದು ಇದುವರೆಗೂ ಸಿಕ್ಕಿಲ್ಲ. ಆದ್ರೆ ಇವರ ಸಂಶೋಧನೆಯಿಂದ ತಿಳಿದು ಬಂದಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ರಾಮೇಶ್ವರಂ ಭೂಪ್ರದೇಶ ಸುಮಾರು 1,25,000 ವರ್ಷಗಳ ಹಿಂದೆನೇ ಇತ್ತು. ಇಲ್ಲಿನ ಕಲ್ಲುಗಳು ಹಾಗೆ ಮರಳು ದಿಬ್ಬಗಳ ಕಾರ್ಬನ್ ಡೇಟಿಂಗ್ ಪರೀಕ್ಷೆಯಿಂದ ರಾಮೇಶ್ವರಂ ಹಾಗೆ ತಲೈಮನ್ನಾರ್ ನಿರ್ಮಾಣ ಆಗಿರುವುದು 7,000ರಿಂದ 18,000 ವರ್ಷಗಳ ಹಿಂದೆ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ. ಈ ಸೇತುವೆ ರಚನೆ ಆಗಿರೋದು ಕೇವಲ 500ರಿಂದ 600 ವರ್ಷಗಳ ಹಿಂದೆ ಅಂತ ಪರೀಕ್ಷೆಗಳು ತಿಳಿಸುತ್ತೆ. ಆದರೆ ತಮಿಳುನಾಡಿನ ಭಾರತೀದಾಸನ್ ವಿವಿ ಇತಿಹಾಸ ತಜ್ಞ ಪ್ರೊಫೆಸರ್ ಎಸ್.ಎಂ. ರಾಮಸ್ವಾಮಿ ಸಂಶೋಧನೆಯಲ್ಲಿ ಈ ಸೇತುವೆ ಆಯಸ್ಸು 3,500 ವರ್ಷಗಳಿದ್ದು
ಇವು ಮರಳು ದಿಬ್ಬಗಳಿಂದ ನಿರ್ಮಿತ ಆದಂತಹ ಚಿಕ್ಕ ಚಿಕ್ಕ ದ್ವೀಪಗಳು. ಇವುಗಳು ಒಂದಕ್ಕೊಂದು ಬೆಸೆದುಕೊಂಡು ಸೇತುವೆ ರೂಪವನ್ನ ತಾಳಿದೆ ಅಂತ ಸಂಶೋಧಕರು ಹೇಳ್ತಾರೆ. ಆದ್ರೆ ಈ ಬಗ್ಗೆ ರಾಮಾಯಣದಲ್ಲಿ ಸ್ಪಷ್ಟವಾದ ಉಲ್ಲೇಖ ಕೂಡ ಇದೆ. ಲಂಕಾದೇಶ ರಾವಣ ಮಾತೆ ಸೀತಾದೇವಿಯನ್ನ ಅಪಹರಿಸಿದ ಬಳಿಕ ಆತನ ವಿರುದ್ಧ ಯುದ್ಧ ಮಾಡೋದಕ್ಕೆ ಶ್ರೀರಾಮ ಲಂಕೆಯತ್ತ ಪ್ರಯಾಣವನ್ನ ಬೆಳೆಸ್ತಾನೆ. ಈ ವೇಳೆ ರಾಮೇಶ್ವರಂ ಬಳಿ ವಾನರ ಸೈನ್ಯದಿಂದ ಶ್ರೀರಾಮ ಸೇತುವೆ ರಚಿಸಿದ್ದ ಎನ್ನಲಾಗಿದೆ. ಸೇತುವೆಗೆ ಬಳಸಿದಂತಹ ಕಲ್ಲುಗಳ ಮೇಲೆ ಶ್ರೀರಾಮ ಅಂತ ಬರೆದಿದ್ರಿಂದ ಆ ಕಲ್ಲುಗಳು ನೀರಿನ ಮೇಲೆ ತೇಲ್ತಾ ಇದೆ ಅನ್ನುವಂತಹ ಕಥೆನೂ ಇದೆ. ಈ ಸೇತುವೆಯ ಮೂಲಕ ಲಂಕಾ ತಲುಪಿದ ಶ್ರೀರಾಮ ರಾವಣನನ್ನ ಕೊಂದು ಸೀತಾಮಾತೆಯನ್ನ ಬಿಡುಗಡೆಗೊಳಿಸಿದ್ದ ಅನ್ನುವಂತಹದ್ದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಸಿಯಾ ರಾಮ್ ಜಯ ಜಯ ರಾಮ್, ಸಿಯಾ ರಾಮ್ ಜಯ ಜಯ ರಾಮ್. ಈ ರಾಮ ಸೇತುವೆ ಒಂದೇ ಅಳತೆಯಲ್ಲಿ ಇರೋದು ಗೋಚರಿಸುತ್ತೆ. ಸರಿಸುಮಾರು 30 ಕಿಲೋಮೀಟರ್ ಉದ್ದ ಇರುವಂತಹ ಈ ಸೇತುವೆ ಅದರ ಅನುಪಾತಕ್ಕೆ ತಕ್ಕಷ್ಟೇ ಅಗಲ ಕೂಡ ಇದೆ. ಕೆಲ ಸಂಶೋಧಕರು ಈ ಸೇತುವೆ 30.1 ಅನುಪಾತದಲ್ಲಿ ಇದೆ ಅಂತ ಉಪಗ್ರಹಗಳಿಂದ ತೆಗೆದಂತಹ ಚಿತ್ರಗಳಿಂದ ಕೂಡ ಈ ಸೇತುವೆ ಮಾನವನ ನಿರ್ಮಾಣದಂತೆ ಕಾಣುತ್ತೆ. ಈ ಸೇತುವೆ ಇರೋ ಕಡೆ ಈಗಲೂ ನಡೆದಾಡಬಹುದು. ಕೆಲವು ಕಡೆ ಸಮುದ್ರದ ಆಳ 30 ಅಡಿಗಳಷ್ಟು ಇದ್ರೆ ಮತ್ತೆ ಕೆಲವು ಕಡೆ ಕೇವಲ 3 ಅಡಿಗಳಷ್ಟೇ ನೀರು ನಿಂತಿದೆ. ಹೀಗಾಗಿ ಇಲ್ಲೊಂದು ಸೇತುವೆ ಇತ್ತು, ಶತಮಾನಗಳ ಹಿಂದೆ ನಡೆದಂತಹ ಪ್ರಕೃತಿಯ ವೈಪರೀತ್ಯ ಆ ಸೇತುವೆಯನ್ನ ಮುಳುಗಿಸಿತ್ತು ಅನ್ನುವಂತಹ ವಿಚಾರ ಸ್ಪಷ್ಟವಾಗುತ್ತೆ. ಹಾಗಿದ್ರೂ ಈ ಸೇತುವೆ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿದ್ರೂ ಕೂಡ ಇದನ್ನ ರಾಮ ಹಾಗೆ ವಾನರ ಸೇನೆ ನಿರ್ಮಿಸಿದ್ದಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಬ್ರಿಟನ್ ಮೂಲದ ನೀರಾವರಿ ತಜ್ಞ, ಸಮುದ್ರ ಮಾರ್ಗಗಳ ಸಂಶೋಧಕ ಸರ್ ಆರ್ಥರ್ ಕಾಟನ್ ಹೇಳುವಂತೆ 15ನೇ ಶತಮಾನದವರೆಗೂ ಭಾರತ ಹಾಗೆ ಶ್ರೀಲಂಕಾ ನಡುವಿನ ಕಾಲುದಾರಿ ಇದಾಗಿತ್ತು. ಕ್ರಿಸ್ತಶಕ 1480ರಲ್ಲಿ ಹಿಂದೂ ಮಹಾಸಾಗರದಲ್ಲಿ ಭೀಕರ ಚಂಡಮಾರುತದಿಂದ ಸಾಗರದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಸೇತುವೆ ಸಮುದ್ರದ ಆಳದಲ್ಲಿ ಮುಳುಗೋಯ್ತಂತೆ. ಇದಕ್ಕೆ ರಾಮೇಶ್ವರಂ ದೇವಾಲಯಗಳಲ್ಲಿ ದಾಖಲೆಗಳಿಲ್ಲದೆ ಅಂತ ಆರ್ಥರ್ ಕಾಟನ್ ಹೇಳೋದೇ ನಿಜ ಅನ್ನೋದಾದ್ರೆ 11ನೇ ಶತಮಾನದಲ್ಲಿ ಅಂದಿನ ಸಿಂಹಳ ದ್ವೀಪ ಇಂದಿನ ಶ್ರೀಲಂಕಾದ ಮೇಲೆ ಯುದ್ಧ ಸಾರುವಂತಹ ಚೋಳ ಅರಸ್ ರಾಜರಾಜ ಚೋಳನ್ ಆ ಯುದ್ಧಕ್ಕೆ ತನ್ನ ನೌಕಾಬಲ ಬಳಸಿದ್ನಂತೆ. ಇಲ್ಲಿ ಸೇತುವೆ ಇದೆ ಅನ್ನೋದಾದ್ರೆ ಅವನು ಇದ್ರ ಮೂಲಕ ತನ್ನ ಸೇನೆಯನ್ನ ಯಾಕೆ ಕರೆದುಕೊಂಡು ಶ್ರೀಲಂಕಾ ಹೋಗ್ತಾ ಇದ್ದ? ನೇರವಾಗಿ ಸೇತುವೆ ಮೇಲೆ ನಡ್ಕೊಂಡು ಹೋಗಬಹುದಾಗಿತ್ತು. ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿರುವಂತಹ ಈ ಸೇತುವೆ ವಿವಾದಗಳ ಕೇಂದ್ರ ಬಿಂದುವಾಗಿತ್ತು. ಈ ಸೇತುವೆಯ ಜಾಗದಲ್ಲಿ ಸಮುದ್ರದ ಆಳ ಕೆಲವೆಡೆ 3 ಅಡಿಗಳಿದ್ರೆ ಮತ್ತು ಕೆಲವು ಕಡೆ 30 ಅಡಿ ಇದೆ. ಹೀಗಾಗಿ ಈ ಮೂಲಕ ಯಾವುದೇ ಹಡಗುಗಳ ಸಂಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಹಡಗುಗಳು ಪೂರ್ವದಿಂದ ಸಮುದ್ರ ಮಾರ್ಗವಾಗಿ ಪಶ್ಚಿಮ ಕರಾವಳಿಗೆ ಬರಬೇಕು ಅಂತ ಅಂದ್ರೆ ಶ್ರೀಲಂಕಾವನ್ನೇ ಸುತ್ತಿ ಬರಬೇಕು. ಹೀಗಾಗಿ ಹಡಗುಗಳ ಸುಮಾರು 400 ಕಿಲೋಮೀಟರ್ ಹೆಚ್ಚಿನ ದೂರವನ್ನ ಬಳಸಿ ಬರಬೇಕು. ಇದೇ ಹಿನ್ನೆಲೆಯಲ್ಲಿ ರಾಮ ಸೇತುವೆ ನಾಶ ಮಾಡಿ ಧನುಷ್ಕೋಟಿಯಿಂದ ಪಾಕ್ ಜಲಸಂಧಿಯನ್ನ ನೇರವಾಗಿ ಸಂಪರ್ಕ ಮಾಡುವಂತಹ ಸಮುದ್ರ ಮಾರ್ಗವನ್ನ ರೂಪಿಸೋದಕ್ಕೆ 2005ರಲ್ಲಿ ಭಾರತ ಸರ್ಕಾರ ನಿರ್ಧಾರ ಮಾಡಿತು. ಸರ್ಕಾರದ ನಿರ್ಧಾರ ಹಿಂದೂ ಕಾರ್ಯಕರ್ತರನ್ನ ಕೆರಳಿಸಿತ್ತು. ಪ್ರತಿಪಕ್ಷಗಳು ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು.
ಇದೇ ಹಿನ್ನೆಲೆಯಲ್ಲಿ ಅಂದಿನ ಕೇಂದ್ರ ಸರ್ಕಾರ ಸೇತು ಸಮುದ್ರಂ ಕೆನಲ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕಾಯಿತು. ಆದ್ರೆ ಕೆಲ ವಿಜ್ಞಾನಿಗಳು ಹೇಳೋದ್ರ ವಿಚಾರವೇ ಇಲ್ಲಿ ಬೇರೆ. ಇಲ್ಲಿ ಭಾರತಕ್ಕೆ ಅನೇಕ ಲಾಭ ಆಗುತ್ತೆ. ಈ ಸೇತುವೆ ಬಳಿ ಇರುವಂತಹ ಸಮುದ್ರದ ಮರಳಿನಲ್ಲಿ ಮೊನೋಸೈಟ್ ಎಲಿಮೆಂಟ್ ನಿಕ್ಷೇಪ ಪತ್ತೆಯಾಗಿದೆ. ಈ ಮೊನೋಸೈಟ್ ಥೋರಿಯಂನಷ್ಟೇ ಶಕ್ತಿಶಾಲಿ ಎಲಿಮೆಂಟ್ ಆಗಿದೆ. ಇದನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಭಾರತದಲ್ಲಿ ವ್ಯವಸ್ಥೆ ಇಲ್ಲ. ಭಾರತ ಮೊನೋಸೈಟ್ ರಿಯಾಕ್ಟರ್ಗಳನ್ನ ಸ್ಥಾಪಿಸಿದ್ರೆ ಶಕ್ತಿ ಉತ್ಪಾದನೆಯಲ್ಲಿ ಭಾರತ ಸಂಪೂರ್ಣವಾಗಿ ಸ್ವಾವಲಂಬಿ ಆಗ್ತಾ ಇತ್ತು ಅನ್ನುವಂಥದ್ದು ವಿಜ್ಞಾನಿಗಳ ಮಾತಾಗಿದೆ. ರಾಮ ಸೇತು ಅನ್ನೋದು ಭಾರತದ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಯ ಕೇಂದ್ರ. ವಿಜ್ಞಾನಿಗಳ ಪಾಲಿಗೆ ಬಹುದೊಡ್ಡ ಕೌತುಕವಾಗಿದೆ. ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ರಕ್ಷಣೆಯನ್ನ ನೀಡ್ತಾ ಇರುವಂತಹ ಈ ಸೇತುವೆಯನ್ನ ಕೇಂದ್ರ ಸರ್ಕಾರ ಸಂರಕ್ಷಣೆ ಮಾಡಲಿ ಅನ್ನುವಂತಹದ್ದೇ ಭಾರತೀಯರ ಅಭಿಮತವಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ಇಂತಹ ಮತ್ತಷ್ಟು ಸ್ಪೆಷಲ್ ಸ್ಟೋರಿಯೊಟ್ಟಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ.